ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ವಿವಾದ, ಗಲಭೆ, ಭ್ರಷ್ಟಾಚಾರ, ಹಿಂದೂಗಳ ಮೇಲೆ ದಾಳಿ ನಡೀತಾಲೇ ಇವೆ. ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗ್ಯಾರಂಟಿ ಯೋಜನೆಗಳ ಜಾರಿ ಜನರಲ್ಲಿ ಗೊಂದಲ ಕಾಡ್ತಾ ಇದೆ. ಆಮೇಲೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸೇರಿ ಹಲವು ಪ್ರಕರಣಗಳು ಹೊರಗೆ ಬಂದವು. ಇದಾದ ನಂತರ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಹಲವರ ಕಣ್ಣು ಬಿತ್ತು. ಅದು ಬೀದಿ ರಂಪ ಆಯಿತು. ದಲಿತ ಮುಖ್ಯಮಂತ್ರಿ, ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಗಳು ಜೋರಾದವು. ಧರ್ಮಸ್ಥಳ ಪ್ರಕರಣವನ್ನ ರಾಜ್ಯ ಸರ್ಕಾರ SIT ತನಿಖೆಗೆ ವಹಿಸಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದ್ಬಿಡ್ತು. ಮದ್ದೂರಿನಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ರು. ಇದೆಲ್ಲದರ ಮಧ್ಯೆ ರಾಜ್ಯದ ಅಭಿವೃದ್ಧಿ ಅನ್ನೋದು ಹಳ್ಳ ಹಿಡಿದಿದೆ. ನಮಗೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಎಲ್ಲದರಲ್ಲೂ ರಾಜಕೀಯ ಮಾಡ್ಕೊಂಡು ಇರ್ತೀವಿ ಅನ್ನೋದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದಂತೆ ಕಾಣ್ತಾ ಇದೆ. ಈಗ ಬೆಂಗಳೂರಿನ ರಸ್ತೆಗಳ ತುಂಬಾ ಗುಂಡಿಗಳೇ ಕಾಣಿಸ್ತಾ ಇದೆ. ಉದ್ಯಮಿಗಳು ಬೆಂಗಳೂರು ಬಿಡೋದಕ್ಕೆ ತಯಾರಾಗಿದ್ದಾರೆ. ಈಗಲೂ ಕೂಡ ಕುಂಭಕರ್ಣನಂತೆ ನಿದ್ದೆಯಲ್ಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಜಾತಿ ಗಣತಿ ಮೂಲಕ ಹಿಂದೂಗಳ ಜನಸಂಖ್ಯೆ ಕಡಿಮೆ ಇದೆ ಅಥವಾ ಕಡಿಮೆ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಮಾತಿಗೂ ಜಾತ್ಯತೀತತೆ ಬಗ್ಗೆ ಮಾತನಾಡುವಂತ ಸಿದ್ದರಾಮಯ್ಯ ಈಗ ಜಾತಿ ಅಂತ ಜಾತಿ ಗಣತಿಗೆ ಮುಂದಾಗಿದ್ದಾರೆ. ಆದ್ರೆ ಇಲ್ಲೂ ಅವಾಂತರಗಳು ಮಾತ್ರ ನಿಂತಿಲ್ಲ ಅನ್ನೋದು ಸರ್ಕಾರದ ಕಾರ್ಯವೈಖರಿಗೆ ಸಾಕ್ಷಿ. ರಾಜ್ಯದ ಗತಿ ಏನಾದ್ರೂ ಆಗ್ಲಿ, ಅಧಿಕಾರ ಉಳಿಸ್ಕೊಳ್ಳೋದೇ ಪರಮ ಗುರಿಯನ್ನಾಗಿ ಮಾಡ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಷಯವನ್ನ ಮುನ್ನೆಲೆಗೆ ತಂದ್ರು. ಹೈಕಮಾಂಡ್ ಆದೇಶಕ್ಕೆ ಮಣಿದಂತ ಅವರು ಹಳೆಯ ಜಾತಿ ಗಣತಿ ವರದಿಯನ್ನ ಕೈಬಿಟ್ರು. ಈಗ ಹೊಸದಾಗಿ ಜಾತಿ ಗಣತಿಗೆ ಆದೇಶ ನೀಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಧರ್ಮವನ್ನ ಹೇಗಾದ್ರೂ ಮಾಡಿ ಒಡಿಬೇಕು, ಮತಾಂತರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಕಾಲಂನಲ್ಲಿ ಹಿಂದೂ ಧರ್ಮದ 44 ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸಲಾಗತ್ತೆ. ಅಂದ್ರೆ ಕ್ರಿಶ್ಚಿಯನ್ ದಲಿತ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಬಲಿಜ, ಹೀಗೆ ಹಲವು ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸಿ ಸಿದ್ದರಾಮಯ್ಯನವರು ಮತಾಂತರಕ್ಕೆ ಬೆಂಬಲವಾಗಿ ನಿಲ್ಲೋಕೆ ಮುಂದಾಗಿದ್ರು. ಆದ್ರೆ ರಾಜ್ಯದ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಥ ಜಾತಿ ಗಣತಿಯೇ ನಮ್ಗೆ ಬೇಡ ಅಂತ ರೊಚ್ಚಿಗೆದ್ರು. ಕೊನೆಗೆ ಸಿದ್ದರಾಮಯ್ಯ ಸರ್ಕಾರ ಕೆಲ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸದೇ ಇರಲು ತೀರ್ಮಾನಿಸಿತು. ಅಷ್ಟರ ಮಟ್ಟಿಗೆ ಕ್ರೈಸ್ತರ ಓಲೈಕೆ ಹಾಗೂ ಮತಾಂತರಕ್ಕೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತು. ಮೊದಲಿನಿಂದಲೂ ಜಾತ್ಯತೀತತೆ ಬೋಧಿಸ್ತಾ ಒಳಗೊಳಗೆ ಜಾತಿವಾದ ಮಾಡ್ಕೊಂಡು ಬಂದಂತ ಸಿದ್ದರಾಮಯ್ಯನವರು ಜಾತಿ ಗಣತಿಗೆ ಆದೇಶ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ ಪಕ್ಷದೊಳಗೇನೆ ಅಸಮಾಧಾನ ಇದೆ ಅನ್ನೋದು ಈಗ ಬಹಿರಂಗ ಆಗಿದೆ. ಯಾವುದೇ ಜಾತಿಯ ಮುಂದೆ ಕ್ರಿಶ್ಚಿಯನ್ ಅಂತ ಬರೆಯೋದ್ರಿಂದ ಮತಾಂತರಕ್ಕೆ ಪ್ರಚೋದನೆ ನೀಡಿದಂತೆ ಆಗತ್ತೆ. ನಾನು ಮೊದಲಿನಿಂದಲೂ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸುವುದರ ವಿರುದ್ಧ ಇದ್ದೇನೆ ಅಂತ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ KN ರಾಜಣ್ಣ ಹೇಳಿದ್ದಾರೆ. ಜಾತಿ ವ್ಯವಸ್ಥೆಯನ್ನ ಮೊದಲು ತೊಲಗಿಸಬೇಕು, ನಾವು ಸ್ವಾರ್ಥಕ್ಕೆ ಜಾತಿ ಹೆಸರು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ ಅಂತಾನು ರಾಜಣ್ಣ ಪರೋಕ್ಷವಾಗಿ ಜಾತಿ ಗಣತಿ ವಿರುದ್ಧ ಮಾತಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಮಾಜಿ ಸಚಿವರಾದ H ಆಂಜನೇಯ ಅವರು ಕೂಡ ಕ್ರಿಶ್ಚಿಯನ್ ಅನ್ನೋ ಪದ ಬಳಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಹಿಂದೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸಬಾರದು, ಕ್ರಿಶ್ಚಿಯನ್ ಅನ್ನೋ ಪದವನ್ನ ತೆಗೆದು ಜಾತಿ ಗಣತಿ ಸಮೀಕ್ಷೆ ಮಾಡಬೇಕು, ಪರಿಶಿಷ್ಟರಿಗೆ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸಿರೋದು ಅಪಾಯಕಾರಿಯಾಗಿದೆ, ಹಾಗೊಂದು ವೇಳೆ ಪರಿಶಿಷ್ಟ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸಿದ್ದೇ ಆದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಆಂಜನೇಯ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗೆ ಕಾಂಗ್ರೆಸ್ ನಾಯಕರೇ ಜಾತಿ ಸಮೀಕ್ಷೆ ವೇಳೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಿದ್ರೂ ಕೂಡ ದಲಿತ ಸಮುದಾಯಗಳ ಜೊತೆ ಕ್ರಿಶ್ಚಿಯನ್ ಅನ್ನೋ ಪದವನ್ನ ಸೇರಿಸೋದಿಲ್ಲ ಅಂತ ರಾಜ್ಯ ಸರ್ಕಾರದಿಂದ ಇದುವರೆಗೆ ಆದೇಶ ಹೊರಬಿದ್ದಿಲ್ಲ. ಯಾಕಂದ್ರೆ ಎಲ್ಲಿ ಕ್ರಿಶ್ಚಿಯನ್ನರಿಗೆ ನೋವಾಗುತ್ತೋ ಏನೋ ಎಂಬ ಭಯ ಸಿದ್ದರಾಮಯ್ಯ ಅವರನ್ನ ಕಾಡ್ತಾ ಇರಬಹುದು. ಗ್ಯಾರಂಟಿ ಯೋಜನೆಗಳಂತ ಭರವಸೆ ಮೂಲಕ ಜನರ ಮೂಗಿಗೆ ತುಪ್ಪ ಸವರಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಈಗ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ಟಿದೆ. ಗ್ರಾಮೀಣ ಭಾಗದ ರಸ್ತೆಗಳು ಬಿಡಿ, ಬೆಂಗಳೂರಿನ ರಸ್ತೆಗಳೇ ಗುಂಡಿಗಳಿಂದ ತುಂಬಿ ಹೋಗಿದೆ. ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇಲ್ಲ,
ಪದವೀಧರರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಗುತ್ತಿಗೆದಾರರಿಗೆ ಬಿಲ್ ಆಗದೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ನೌಕರರಿಗೆ ಸಂಬಳ ಕೊಡೋದಕ್ಕೂ ಸರ್ಕಾರದ ಹತ್ರ ದುಡ್ಡಿಲ್ಲ. ಹೀಗಿರುವಾಗ ಮತ್ತೆ 420 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಗಣತಿ ಮಾಡೋ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಏನಿತ್ತು ಅಂತ ಅನಗತ್ಯವಾಗಿ ಸಮುದಾಯಗಳ ಮಧ್ಯೆಯೇ ಗೊಂದಲ ಮೂಡಿಸೋ ದರ್ದು ರಾಜ್ಯ ಸರ್ಕಾರಕ್ಕೆ ಯಾಕೆ ಬಂತು? ಇದಕ್ಕೂ ಮೊದಲು ನಡೆದಂಥ ಸಮೀಕ್ಷೆಗೆ 150 ಕೋಟಿ ಖರ್ಚಾಗಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಹಳೆಯ ಸಮೀಕ್ಷೆ ಬೇಡ, ಮತ್ತೆ ಮಾಡಿ ಅಂತ ಹೇಳಿದ್ರು. ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಮರ್ಜಿಗೆ ಬಿದ್ದಿರುವಂಥ ಸಿದ್ದರಾಮಯ್ಯ ಈಗ ಮತ್ತೆ 420 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಸಮೀಕ್ಷೆಗೆ ಮುಂದಾಗಿದ್ದಾರೆ. ಸಾರ್ವಜನಿಕರ ದುಡ್ಡನ್ನ ಹೀಗೆ ಪೋಲು ಮಾಡೋ ಅಧಿಕಾರವನ್ನ ಸಿದ್ದರಾಮಯ್ಯನವರಿಗೆ ಯಾರು ಕೊಟ್ಟರೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಜನರ ದುಡ್ಡನ್ನ ಹೀಗೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡೋದ್ರಲ್ಲಿ ನಂಬರ್ 1 ಆಗಿದ್ದಾರೆ. ಇನ್ನು ಜನರ ತೆರಿಗೆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಅಂತಾನೆ ಆದೇಶ ಕೊಟ್ಟಿರುವಂತಹ ಜಾತಿ ಗಣತಿ ಆದ್ರೂ ಹೇಗ್ ನಡೀತಿದೆ ಗೊತ್ತಾ ವೀಕ್ಷಕರೇ? ಅಲ್ಲೂ ಗೊಂದಲಗಳೇ ಮುಂದುವರೆದಿದೆ. ಮೊದಲ ದಿನವೇ ಆಪ್ ಸರ್ವರ್ ಡೌನ್ ಆಗಿ ಸಮೀಕ್ಷೆ ನಡೆಸೋದಕ್ಕೆ ಆಗ್ಲಿಲ್ಲ. ಇನ್ನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ನಡೀತಾ ಇರುವಂತಹ ಜಾತಿ ಗಣತಿ ಆರಂಭ ಆಗಿ 3 ದಿನ ಕಳೆದಿದೆ. ಆದ್ರೂ ತುಮಕೂರಿನಲ್ಲಿ ಮಾತ್ರ ಸಮೀಕ್ಷೆ ಶುರುವಾಗಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ನಡುವಿನ ಸಮನ್ವಯತೆ ಕೊರತೆಯಿಂದ ಜಾತಿ ಗಣತಿ ತಡವಾಗಿದೆ ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಜೊತೆಗೆ ಅಧಿಕಾರಿಗಳು ತುಮಕೂರು ದಸರಾದ ಒತ್ತಡದ ಕಾರ್ಯಭಾರದ ಕಾರಣದಿಂದಾಗಿ ಗಣತಿ ಆರಂಭ ವಿಳಂಬವಾಗಿದೆ ಅಂತ ಚರ್ಚೆಯೂ ಇದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಬೆಸ್ಕಾಂ ಸಿಬ್ಬಂದಿಗೆ ಜಾತಿ ಗಣತಿ ಮಾಡೋ ಕೆಲಸವನ್ನ ನೀಡಿರುವ ಕಾರಣ ಜನರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಬಿಲ್ ದೊರೀತಾ ಇಲ್ಲ ಅನ್ನೋ ದೂರುಗಳು ಕೂಡ ಕೇಳಿ ಬಂದಿದೆ. ಮನೆ ಮನೆ ಸಮೀಕ್ಷೆ ವೇಳೆ ಜಿಯೋ ಟ್ಯಾಗಿಂಗ್ ಮಾಡಲಿಕ್ಕೆ ಸರ್ಕಾರ ಬೆಸ್ಕಾಂ ಸಿಬ್ಬಂದಿಯನ್ನ ಬಳಸ್ಕೊಳ್ತಿರೋದ್ರಿಂದ ಬೆಂಗಳೂರಿಗರ ವಿದ್ಯುತ್ ಬಿಲ್ ಮೇಲೆ ಪರಿಣಾಮ ಬೀಳ್ತಿದೆ. ಮೀಟರ್ ರೀಡರ್ಗಳಿಗೆ ಈ ಕೆಲಸ ಕೊಟ್ಟಿರೋದ್ರಿಂದ ಅವರು ಸರಿಯಾದ ಸಮಯಕ್ಕೆ ರೀಡಿಂಗ್ ನೋಡಿ ಬಿಲ್ ಕೊಟ್ಟಿಲ್ಲ ಎಂಬ ಆರೋಪ ಕೂಡ ಕೇಳಲಿಕ್ಕೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಪ್ರತಿ ತಿಂಗಳು 11 ಅಥವಾ 12ರಂದು ಮೀಟರ್ ರೀಡಿಂಗ್ ತೆಗೆದುಕೊಂಡು ಬಿಲ್ ಕೊಡ್ತಾ ಇದ್ದಂತಹ ಮೀಟರ್ ರೀಡರ್ಗಳು ಇದೀಗ ಬಿಲ್ ಕೊಡುವುದನ್ನ ಲೇಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿದ್ಯುತ್ ಬಿಲ್ ಹೆಚ್ಚು ಬರ್ತಾ ಇದೆ ಅಂತ ಗ್ರಾಹಕರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಸಾವಿರಾರು ಶಿಕ್ಷಕರು ಕೂಡ ಜಾತಿ ಗಣತಿಯಲ್ಲಿ ತೊಡಗಿದ್ದಾರೆ. ಇವರ ಜೊತೆ ಬೆಸ್ಕಾಂ ಅಧಿಕಾರಿಗಳನ್ನ ಬಳಸ್ಕೊಂಡ್ರೆ ಆಯಾ ಇಲಾಖೆಗಳ ಕೆಲಸದ ಗತಿ ಏನಾಗಬೇಕು ಅನ್ನೋ ಕನಿಷ್ಠ ಜ್ಞಾನವು ಸರ್ಕಾರಕ್ಕೆ ಇಲ್ಲ. ಖಂಡಿತವಾಗಿಯೂ ಸರ್ಕಾರದ ಯೋಜನೆಗಳು ತಲುಪದೇ ಇರೋ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ನಿಜ. ಆದರೆ ಸಮರ್ಪಕ ಪ್ಲಾನ್ ಇಲ್ಲದೆ ಸರ್ಕಾರವೇ ಗೊಂದಲದಿಂದ ಕೂಡಿರುವಂಥ ಕ್ರಿಶ್ಚಿಯನ್ ಪದ ಸೇರಿಸಿ ಹಿಂದೂಗಳ ಜೊತೆ ಆಟ ಆಡ್ತಿರುವಂಥ ರಾಜ್ಯ ಸರ್ಕಾರ ಮಾತ್ರ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಅಷ್ಟಕ್ಕೂ SC ST ಸಮುದಾಯದವರಿಗೆ ಮೀಸಲಾದ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿರುವಂಥ ಸರ್ಕಾರ ಈಗ ಜಾತಿ ಗಣತಿ ಮೂಲಕ ಯಾರನ್ನ ಉದ್ಧಾರ ಮಾಡೋದಕ್ಕೆ ಹೊರಟಿರೋದು? ಜಾತಿ ಗಣತಿಗಾಗಿಯೇ 420 ಕೋಟಿ ರೂಪಾಯಿ ಖರ್ಚು ಮಾಡೋ ಬದಲು ಅದೇ ಹಣವನ್ನ ದಲಿತರಿಗೆ ನೀಡಿದ್ರೆ ಅವರ ಜೀವನ ಆದ್ರೂ ಸರಿ ಹೋಗುತ್ತೆ. ವಿಷಯಾಂತರ ಮಾಡೋದಿಕ್ಕೋಸ್ಕರ ಹೊಸ ಪ್ಲಾನ್ ಮಾಡೋ ಸರ್ಕಾರದ ಕುತಂತ್ರ ಈಗ ಜನರಿಗೆ ಗೊತ್ತಾಗಿದೆ. ಇದೇ ಕಾರಣಕ್ಕಾಗಿ ಜನ ಆಕ್ರೋಶ ವ್ಯಕ್ತಪಡಿಸಿರೋದು. ಹಿಂದೊಮ್ಮೆ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿ ಹಿಂದೂಗಳನ್ನ ಇಬ್ಬಾಗ ಮಾಡೋದಕ್ಕೆ ಹೊರಟಿದ್ದಂತಹ ಸಿದ್ದರಾಮಯ್ಯನವರಿಗೆ ನಂತರದ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ರು. ಈಗಲೂ ಅಂಥ ಗೊಂದಲ ನಿರ್ಮಾಣ ಮಾಡ್ತಿರುವಂಥ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸದೆ ಬಿಡಲ್ಲ. ನೋಡ್ತೀರಿ ಸಿದ್ದರಾಮಯ್ಯನವರೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.